ತುಂಬ ಹೆಲ್ಪ್ ಮಾಡಿದ್ದಾರೆ. ಸರ್ ನಮಸ್ತೆ, ನನ್ನ ಹೆಸರು ಬಸವರಾಜ್ ಅಂತ, ಹೊನ್ನಾಳಿ ತಾಲೂಕು, ಹೊನ್ನಾಳಿ ಗ್ರಾಮದಲ್ಲೇ ಇರೋದು. ನಮಗೆ ತುಂಬ ಹೆಲ್ಪ್ ಆಗಿದೆ. ಎನಿ ಟೈಮ್ ಯಾವಾಗಾದರೂ ಫೋನ್ ಮಾಡಿದಾಗೆಲ್ಲ ಈ ಥರ ಕಿಟ್ ಬರ್ತಾಯಿದೆ, ಆಮೇಲೆ ನಿಮಗೆ ಈ ಥರ ಪೆನ್ಷನ್ ಎಲ್ಲ ಬರ್ತಾಯಿದೆ ಅಂತ ಎಲ್ಲ ಕೇಳ್ತಾ ಇದ್ದಾರೆ. ಆಮೇಲೆ ನಮ್ಮದು ಕಾರ್ಡ್ ರಿನ್ಯೂವಲ್ ಇದ್ದರೆಲ್ಲ ಅವರೇ ಫೋನ್ ಮಾಡಿ ಹೇಳ್ತಾರೆ, ಕಾರ್ಡ್ ರಿನ್ಯೂವಲ್ ಇದೆ, ಬಂದುಬಿಟ್ಟು ಆಫೀಸಲ್ಲಿ ರಿನ್ಯೂವಲ್ ಮಾಡಿಸ್ಕೊಳ್ಳಿ, ಆಮೇಲೆ ನಿಮ್ದು ಈ ಥರದ್ದು ಸೇಫ್ಟಿ ಕಿಟ್ ಅವೆಲ್ಲ ಬರ್ತಾಯಿದೆ, ಎಲ್ಲ ತೊಗೊಂಡೋಗಿ ಅಂತ ಪ್ರತಿಯೊಂದು ಕೊಡಿಸ್ತಾ ಇದ್ದಾರೆ. ಈಗ ಅವರು ರಾಜ್ಯ ಜಂಟಿ ಕಾರ್ಯದರ್ಶಿಯಾಗಿ ಹಾಕಿರೋ ತಮಗೆಲ್ಲ ಖುಷಿ ಇದೆಯಾ? ತುಂಬ ಖುಷಿಯಾಗಿದೆ ಸರ್ ನಮ್ಮೆಲ್ರಿಗೂ. ಸರ್ ಅವ್ರು ಇನ್ನೂ ಒಳ್ಳೆ ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತ ನಮ್ಮ ಅಭಿಪ್ರಾಯ ಇದೆ ಸರ್. ನಮಸ್ತೆ, ನಗೀನಾ ಬಾನು ಅವರು ರಾಜ್ಯದ ಜಂಟಿ ಕಾರ್ಯದರ್ಶಿ ಆಯ್ಕೆಯಾಗಿದ್ದಾರೆ. ನಮಗೆ ಲೇಬರ್ ಕಾರ್ಡ್ ಅನ್ನು ಕೊಡಿಸೋದ್ರ ಜೊತೆಗೆ ಉತ್ತಮ ಗುಣಮಟ್ಟದ ಸರ್ಕಾರಿ ಸೇವೆಗಳನ್ನು ತಮಗೆ ಕೊಡಿಸಿದರೆ ಹೇಗೆ, ತಾವು ತಿಳಿಸೋದು ಹೇಗೆ? ನಮಸ್ಕಾರ ಸರ್, ನನ್ನ ಹೆಸರು ಪೂರ್ಣಿಮಾ ಬಸವರಾಜ್. ಎಲ್ಲ ಬೆನಿಫಿಟ್ ಎಲ್ಲ ಕೊಡಿಸಿದ್ದಾರೆ. ನದೀಮಾ ಬಾನು ಅವರು ಮೇಡಮ್ ಎಲ್ಲ ಕೊಡಿಸಿದ್ದಾರೆ, ಎಲ್ಲ ಮಾಡಿದ್ದಾರೆ ಸರ್. ಅವರು ಅವರಿಂದ ತುಂಬ ಹೆಲ್ಪ್ ಆಗಿದೆ, ಎಲ್ಲ ಮಾಡಿದ್ದಾರೆ ಸರ್. ಅವರು ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಸರ್. ಅವ್ರಿಗೆ ಥ್ಯಾಂಕ್ಸ್ ಹೇಳಿ. ನಮಸ್ಕಾರ ಸರ್, ನನ್ನ ಹೆಸರು ರಂಗನಾಥ್ ಅಂತಂದು, ಹೊನ್ನಾಳಿ ತಾಲೂಕು, ಹೊನ್ನಾಳಿ. ನಗೀನಾ ಬಾನು ಅವರು ಇವತ್ತು ಜಂಟಿ ಕಾರ್ಯನಿರ್ದೇಶಕರಾಗಿದ್ದಾರೆ ರಾಜ್ಯದ್ದು. ಅವರಿಗೆ ಧನ್ಯವಾದ ಹೇಳ್ತೀನಿ. ಮುಂದೆ ಅವರು ಕೆಲಸನ ನಮಗೆ ಕಿಟ್ ಕೊಡ್ಸೋದಾಗಲಿ, ಏನೇ ಒಂದು ಸರ್ಕಾರ ಸೌಲಭ್ಯಗಳನ್ನು ಒದಗಿಸೋದಾಗಲಿ, ಅವರು ಈಗ ಯಾವ ರೀತಿ ನಡ್ಕೊಂಬರ್ತಿದ್ದಾರೋ ಮುಂದೇನೂ ಅದೇ ರೀತಿ ಮಾಡಲಿ ಅಂತಂದು ಕೇಳ್ಕೊತೀನಿ ಅವ್ರನ್ನ. ಆಮೇಲೆ ಒಳ್ಳೆಯದಾಗಲಿ ಅವರಿಗೆ. ನಮಸ್ತೆ ಸರ್, ನನ್ನ ಹೆಸರು ಶಮೀವುಲ್ಲಾ ಗೊಲ್ರಳ್ಳಿ. ನಾನು ಗೊಲ್ರಳ್ಳಿ ಗ್ರಾಮದವನು. ನಮ್ಮ ಮೇಡಮ್ ಅವರು ನಗೀನಾ ಬಾನು ಅಂತ ಹೇಳಿ ಅವರು ಈಗ ರಾಜ್ಯ ಜಂಟಿ ಕಾರ್ಯನಿರ್ದೇಶಕರಾಗಿದ್ದಾರೆ. ಅವ್ರಿಗೆ ನಾವು ಹೃತ್ಪೂರ್ವಕದ ವಂದನೆಗಳು ತಿಳಿಸ್ತಾ, ಅವರು ಇನ್ನೂ ಒಳ್ಳೆ ಕೆಲಸ ಮಾಡಿ ಇನ್ನೂ ಮೇಲ್ದರ್ಜೆಗೆ ಹೋಗಲಿ ಅಂತ ನಾವು ಆಶಿಸ್ತೀವಿ. ಮತ್ತು ಅವರು ಇಲ್ಲಿ ಮುಟ ಏನು ಅವರು ವೃತ್ತಿಯಲ್ಲಿ ನಮಗೆಲ್ಲ ಸೌಲಭ್ಯಗಳನ್ನು ನೀಡ್ಕೊಂತ ಬಂದಾರಲ್ಲ, ಇಂಥದ್ದೇ ಎಲ್ಲರಿಗೂ ಇದೇ ರೀತಿ ಸೌಲಭ್ಯವನ್ನು ಇನ್ನೂ ಹೆಚ್ಚಿನ ಕೆಲಸ ಮಾಡಿ ಅವರು ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ನಮಗೂ ಮಾಡಲಿ ಮತ್ತು ಅವರು ಅಭಿವೃದ್ಧಿ ಹೊಂದಲಿ ಅಂತ ತಿಳಿಸ್ತಾ ಅವರಿಗೆ ನಾನು ವಂದನೆಯನ್ನು ಸಲ್ಲಿಸ್ತೀನಿ ಸರ್. ನಮಸ್ತೆ ಸರ್, ನಮ್ಮ ಹೆಸರು ಶೀಲಾ ಚಂದ್ರು ಅಂತೇಳಿ. ನಾವು ಹೊನ್ನಾಳಿ ತಾಲೂಕಲ್ಲಿ ತುಂಬ ವರ್ಷದಿಂದ ವಾಸವಾಗಿದ್ದೀವಿ. ನಮಗೆ ಕಟ್ಟಡ ಕಾರ್ಮಿಕರು ಕಾರ್ಡ್ ಮಾಡಿಸ್ಕೊಂಡಿದ್ದೀವಿ ಸರ್, ತುಂಬ ವರ್ಷಗಳಿಂದನೂ ಇದೆ. ಆದರೆ ಅದರಿಂದ ಯಾವುದೇ ಬೆನಿಫಿಟ್ಸ್ ಇಲ್ಲ. ಈ ನಮ್ಮ ಮೇಡಮರಿಂದ ಇನ್ನು ಮುಂದೆ ನಮಗೆ ಸಿಗಲಿ ಅಂತ ನಾವು ಅವರಿಗೆ ಕೋರಿಕೆ ಕೊಡ್ತಾ ಇದ್ದೀವಿ. ಅತಿ ಹೆಚ್ಚಿನ ಇದರಲ್ಲಿ ಕೊಡಿಸ್ಲಿ ನಮಗೆ. ಈ ಸ್ಥಾನಕ್ಕೆ ಬಂದಿರತಕ್ಕಂಥ ನಗೀನಾ ಮೇಡಮರಿಗೆ ಸರ್ಕಾರಿ ಸೌಲಭ್ಯ ಕೊಡಿಸ್ಬೇಕು. ಅವ್ರು ನಮಗೆ ತುಂಬ ಬಡ ಕುಟುಂಬದವರಿಗೆ ಇನ್ನೂ ಹೆಚ್ಚಾಗಿ ಕೊಡಿಸ್ಲಿ ಮೇಡಮರು, ಇನ್ನೂ ಹೆಚ್ಚಾಗಿ ಬೆಳೀಲಿ, ಅವರು ನಮ್ಮನ್ನು ಬೆಳೆಸಲಿ. ಅವರಿಗೆ ಥ್ಯಾಂಕ್ ಯು ಹೇಳ್ತೀನಿ ಮೇಡಮ್. ಕುಬೇರ ಅಂತೇಳಿ ಇದು ಹೊನ್ನಾಳಿ. ನಗೀನಾ ಬಾನವರು ನಮಗೆ ಇದು ಗಾರಿ ಕೆಲಸದ್ದು ಲೇಬರ್ ಕಾರ್ಡ್ ನಮಗೆ ಗೊತ್ತಿದ್ದಿಲ್ಲ ಅಷ್ಟು. ಅವಾಗೆ ಕರೆದು ಮಾಡಿಕೊಟ್ಟಿದ್ದಂತ ಮಾಡಿದ್ದಾರೆ. ಈಗ ಮತ್ತು ಮದುವೆ ಕಾರ್ಡ್ ಒಂದು ಮಾಡಿಸ್ಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ತುಂಬ ಹೆಲ್ಪ್ ಮಾಡಿದ್ದಾರೆ ಕೊರೋನಾ ಟೈಮ್ನಲ್ಲೇ. ಆ ಟೈಮ್ನಲ್ಲೆಲ್ಲ ಕಿಟ್ಟು ಇದು ಬರೋಂಗೆ ಹೆಲ್ಪ್ ಮಾಡಿದ್ದಾರೆ ತುಂಬ. ಹಿಂಗೆ ಅವರು ಮುಂದೆ ಬೆಳೀಲಿ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಮಗಳಿಗೆ ಕಲ್ಯಾಣ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅಥವಾ ತಾಳಿಯನ್ನು ಕೊಡಿಸಲಿಕ್ಕೆ, ಮದುವೆಯನ್ನು ಮಾಡಲಿಕ್ಕೆ 50,000 ಸರ್ಕಾರದಿಂದ ಕೊಡಿಸಿದ್ದಾರೆ ಅಂತ ಹೇಳ್ತಾ ಇದ್ರು ಅವರು. ಸರ್ಕಾರದಿಂದನೇ ಕೊಡಿಸಿರೋದು. ಅವರು ಹೆಲ್ಪ್ ಮಾಡಿದ್ರು, ನಮಗೆ ಗೊತ್ತಿದ್ದಿಲ್ಲಲ್ಲ, ಹಾಗಾಗಿ ಹೆಲ್ಪ್ ಮಾಡಿ ಕರೆದು ಓಡಾಡ್ತಿದ್ವಲ್ಲ, ನೀವು ಗಾರಿ ಕೆಲಸ ಮಾಡೋದು ಗುರುತಿಸಿ ಕರೆದು ಅವರೇ ನಮಗೆ ಹೆಲ್ಪನ್ನು ಮಾಡಿದ್ರು.